ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಚಾನಲ್. ಭಾಳ ದಿನಗಳಾಗಿತ್ತು ಯು ಜಿ ನೀಟಿ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡಿ. ಏಕೆಂದರೆ ನಿಮಗೆಲ್ಲ ಗೊತ್ತೇ ಇದೆ. ಸೊ ಈಗ ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗಿದೆ, ಅಡ್ಮಿಷನ್ಸ್ ಪ್ರಕ್ರಿಯೆ ಮುಗಿದಿದೆ, ಅಡ್ಮಿಷನ್ಸು ಆಗಿದ್ದೀರಾ. ಇದನ್ನ ಉಳ್ಕೊಂಡ್ರು ಥರ್ಡ್ ರೌಂಡ್ ಅಂದರೆ ಮಾಪ್ ಅಪ್ ರೌಂಡ್ ಕರ್ನಾಟಕದಲ್ಲಿ. ಈಗ ನೀವು ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು. ನೀವು ಹಿಂದೆ ಮಾಡಿದ ಯಾವುದೋ ಎಂಟ್ರೀಸ್ಗಳು ಇರೋದಿಲ್ಲ, ಹೊಸದಾಗಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಅದಕ್ಕಿಂತ ಮುಂಚೆ ಕೆ ಎ ಈಗ ರಿಮೈನಿಂಗ್ ಅವೈಲಬಲ್ ಸೀಟ್ ಮೆಟ್ರಿಕ್ಸನ್ನು ಕೆ ಎ ರಿಲೀಸ್ ಮಾಡುತ್ತೆ. ಆ ಸೀಟ್ ಮೆಟ್ರಿಕ್ಸನ್ನು ಚೆಕ್ ಮಾಡ್ಕೊಳ್ಳಿ. ಯಾವ್ಯಾವ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಎಷ್ಟಿದೆ, ಪ್ರೈವೇಟ್ ಸೀಟ್ ಎಷ್ಟಿದೆ, NRI ಕೋಟಾ ಎಷ್ಟಿದ್ದಾವೆ, ಮ್ಯಾನೇಜ್ಮೆಂಟ್ ಕೋಟಾ ಎಷ್ಟು ಸೀಟ್ಗಳು ಉಳ್ಕೊಂಡಿದ್ದಾವೆ, ಅದರ ಫೀಸ್ ಸ್ಟ್ರಕ್ಚರ್ನ ಕೆ ಎ ರಿಲೀಸ್ ಮಾಡುತ್ತೆ. ಯಾವ ಕಾಲೇಜ್ಗಳಲ್ಲಿ ಯಾವ ಸೀಟ್ಗಳು ಬೇಕು ಅಂತ ನೀವು ಆಪ್ಷನ್ ಎಂಟ್ರಿನ ಮಾಡಿ. ಇದುವರೆಗೂ ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅನ್ನೋ ಸ್ಟೂಡೆಂಟ್ಸ್ಗಳು ಥರ್ಡ್ ರೌಂಡ್ಗೆ ಅಂದರೆ ಮಾಪಪ್ ರೌಂಡಲ್ಲಿ ಭಾಗವಹಿಸ್ಬೋದು. ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸ್ಗಳಿಗೆ ಮಾಪಪ್ ರೌಂಡಲ್ಲಿ ಭಾಗವಹಿಸ್ಬೋದು. ಆಯುಷ್ ರೌಂಡಿಗೆ ಆಲ್ರೆಡಿ ಥರ್ಡ್ ರೌಂಡ್ ಆಗಿದೆ. ನೆಕ್ಸ್ಟ್ ರೌಂಡ್ಗೆ ಮತ್ತೆ ಆಪ್ಷನ್ ಎಂಟ್ರಿ ಕೊಡ್ತಾರೆ, ಅದಕ್ಕೂ ಸಹ ನೀವು ರೆಡಿಯಾಗಿ. ಸೊ ಆಪ್ಷನ್ ಎಂಟ್ರಿನ ನಾವಾಗಲೇ ಹೇಳ್ದಂಗೆ ಹೊಸದಾಗಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಇದುವರೆಗೂ ಮುಂಚೆ ಮಾಡಿಕೊಂಡಿರೋ ಯಾವುದೇ ಎಂಟ್ರೀಸ್ಗಳು ಇರಲ್ಲ. ಹೊಸದಾಗಿ ರಿಜಿಸ್ಟ್ರ್ ಮಾಡ್ಕೋಬೇಕು. ಮತ್ತು ಕಾಲೇಜು ಸಿಕ್ಕಿದ್ರೆ ಕಂಪಲ್ಸರಿ ಅಡ್ಮಿಷನ್ ಆಗಲೇಬೇಕು ಅಂಥ ವಿದ್ಯಾರ್ಥಿಗಳು ಮಾತ್ರ ನೀವು ಮಾಪಪ್ ರೌಂಡಲ್ಲಿ ಭಾಗವಹಿಸಬೇಕು. ಅದಕ್ಕೆ ಫೀಸ್ ಸ್ಟ್ರಕ್ಚರ್ಗಳು ನೋಡ್ಕೊಳ್ಳಿ, ಯಾವ ಕಾಲೇಜುಗಳಲ್ಲಿ ಸೀಟ್ ಅವೈಲೇಬಲ್ ಇದೆ ನೋಡ್ಕೊಳ್ಳಿ, ಯಾವ ಕಾಲೇಜುಗಳಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೋ ಅದಕ್ಕೆ ನೀವು ಅಡ್ಮಿಷನ್ ಆಗಲೇಬೇಕು. ಅದರ ಫೀಸ್ ಸ್ಟ್ರಕ್ಚರ್ ನೋಡ್ಕೋಬೇಕು, ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಬೇಕು. ಎಲ್ಲದನ್ನೂ ಮಾಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಹಾಗಾದರೆ ಮಾಪಪ್ ರೌಂಡು ಯಾವಾಗಿಂದ ಶುರುವಾಗಬಹುದು? ಮಾಪಪ್ ರೌಂಡು ಕರ್ನಾಟಕದಲ್ಲಿ ಆ್ಯಕ್ಚುಲಿ MCC ಕಡೆಯಿಂದ ಮಾಪಪ್ ರೌಂಡು ಅಕ್ಟೋಬರ್ 5ಗೆ ಕೊನೆ ಆಗ್ತಾ ಇದೆ. ಆ್ಯಕ್ಚುಲಿ ಅಕ್ಟೋಬರ್ 5 MCC ಕಡೆಯಿಂದ ಥರ್ಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಡೇಟ್ ಕೊನೆ ಆಗ್ತಾ ಇದೆ. ಪ್ರಾಧಿಕಾರ ಈಗ ಅವೈಲಬಲ್ ಸೀಟ್ ಮೆಟ್ರಿಕ್ಸ್ನ ರಿಲೀಸ್ ಮಾಡುತ್ತೆ. ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ಗಳ ನೀವು ಯಾವ ಸೀಟು ಯಾವ ಕಾಲೇಜಲ್ಲಿ ಇದೆ ಅಂತ ಮೊದಲು ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಆಪ್ಷನ್ ಎಂಟ್ರಿನ ಮಾಡಿ. ಬಟ್ ಒಂದು ಸೀಟು ಸಿಕ್ಕಿದ ಮೇಲೆ ಕಂಪಲ್ಸರಿ ನೀವು ಹೋಗಿ ಅಡ್ಮಿಷನ್ ಆಗಲೇಬೇಕು. ಅದಕ್ಕೆ ಹಿಡನ್ ಫೀಸ್ ಎಷ್ಟು, ಸ್ಕಿಲ್ ಫೀಸ್ ಎಷ್ಟು, ಡೆವಲಪ್ಮೆಂಟ್ ಫೀಸ್ ಎಷ್ಟು, ಕಾಲೇಜ್ ಫೀಸ್ ಎಷ್ಟು ಎಲ್ಲವನ್ನು ಚರ್ಚೆ ಮಾಡಿ ಕಾಲೇಜ್ಗಳಿಗೆ ವಿಸಿಟ್ ಮಾಡಿ ಆಪ್ಷನ್ ಎಂಟ್ರಿನ ಕೊಡಿ. ಎಸ್, ಇದಿಷ್ಟೇ ಇವತ್ತಿನ ಮಾಹಿತಿ. ಟೇಕ್ ಕೇರ್, ಬಾಯ್.